ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 16 ಸೋಮವಾರ ವ್ರತ. ಈ ಕಥೆಯನ್ನು ಕೇಳಿದರೆ ವ್ರತ ಮಾಡಿದಷ್ಟೇ ಲಾಭ ಪುಣ್ಯ ಅನ್ನೋದು ಸಿಗುತ್ತೆ. ಖಂಡಿತವಾಗ್ಲೂ ವ್ರತ ಅನ್ನೋದನ್ನು ಪೂರ್ತಿಯಾಗಿ ಕೇಳಿ ಆ ವ್ರತದ ಲಾಭ ಅದೃಷ್ಟನ ಹಾಗೆ ಎಲ್ಲ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. 16 ಸೋಮವಾರ ವ್ರತಕಥೆ. ಶ್ರೀ ಗಣೇಶ ಶಾರದ ಗುರುಭ್ಯೋ ನಮಃ. ಉಮಾವಾಸ್ಯೆ ವಾಮೆ ಶಶಿಯಸ್ಸೆ ಮೌಲೌ ಗೆಳೆಯಸ್ಸೆ ನೈಲಂ ಕರೆಯಸ್ಸೆ ಶೂಲಂ ಕಿರೀಟೆ ಚ ಗಂಗಾ ಲಡೇಟೆ ಚ ನೇತ್ರಂ ಸ್ವಯಂ ಸತ್ಯನಿತ್ಯಂ ಪದಾತ್ಮಜಂ ಸ್ಮರಾಮಿ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದಿರಾಯೇತ್. ಮೂಕಂ ಕರೋತಿ ವಾಚಲಂ ಪಂಗುಂ ಲಂಘಯಿತಂ ಗಿರಿಂ ಯತ್ಕೃಪಾ ತಮಾಹಂ ವಂದೇ ಪರಮಾನಂದ ಮಾಧವಂ. ನೈಮಿಷಾರಣ್ಯದಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂತ ಸೂತರನ್ನು ಕುರಿತು ನಮಸ್ಕರಿಸಿ, ಸೂತರೇ, ನಿಮ್ಮಿಂದ ನಾವು ಹಲವಾರು ವ್ರತಗಳನ್ನು ಕೇಳಿದೆವು, ಈಗ ಬಯಸಿದೆವು. ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದು? ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿಮ್ಮಿಂದ ಕೇಳಲು ನಾವು ಅಪೇಕ್ಷಿಸುವೆವು, ಕೃಪೆ ಮಾಡಿ ಹೇಳಬೇಕು ಎಂದು ಕೇಳಿದರು. ಸೂತರು, ಎಲೈ ಪುಣ್ಯಭಾಗಿಗಳಾದ ಋಷಿಗಳರ, ಈಗ ನೀವು ನನಗೆ ಕೇಳಿದ ಪ್ರಶ್ನೆಯನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನು ಕುರಿತು ಕೇಳಿದ್ದಳು. ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದುದನ್ನೇ ನಿಮಗೆ ಹೇಳುವೆನು, ಶಾಂತಚಿತ್ತರಾಗಿ ಕೇಳಿರಿ ಎಂದನು. ಪೂರ್ವದಲ್ಲಿ ರಜತಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಪರಮೇಶ್ವರನು ವಿರಾಜಮಾನನಾಗಿದ್ದನು. ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭವಿಸಿತವಾಗಿತ್ತು. ಅವನು ಯೋಗಾಸನದಲ್ಲಿ ಕುಳಿತಿದ್ದನು. ಅವನ ಕೈಗಳಲ್ಲಿ ವರಾಭಯ ಮುದ್ರೆಗಳಿದ್ದವು. ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿತ್ತು ಮತ್ತು ಅದು ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು. ಮೈ ಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಶೋಭಿಸಲಿತ್ತಿತ್ತು. ವಸ್ತುತಃ ಪಾರ್ವತೀಪತಿಯಾದ ಪರಮೇಶ್ವರನು ಪರಮಸುಂದರನು. ಎಲ್ಲ ಕಾರ್ಯಬಹುಳ್ಯದಿಂದ ನಿವೃತ್ತನಾಗಿ ಸ್ವಸ್ಥಚಿತ್ರದಿಂದ ಏಕಾಂತದಲ್ಲಿ ಕುಳಿತು ಪತಿಯನ್ನು ಕುರಿತು ಪಾರ್ವತಿಯು, ನಾಥ, ನಾನು ನಿನ್ನಿಂದ ಎಲ್ಲ ಉತ್ತಮೋತ್ತಮವಾದ ಆಗಮನಗಳನ್ನು, ನೀತಿಶಾಸ್ತ್ರ, ಯೋಗಶಾಸ್ತ್ರ, ಸಿದ್ಧಿಶಾಸ್ತ್ರ, ತಂತ್ರಶಾಸ್ತ್ರ, ಭಕ್ತಿಶಾಸ್ತ್ರ ಇವೇ ಮೊದಲಾದ ಶಾಸ್ತ್ರಗಳನ್ನು, ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿರುವೆನು. ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನು ಕೇಳಿರುವೆನು. ಈಗ ಎಲ್ಲ ಧರ್ಮಕಾಲ ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಫಲವನ್ನು ಕೂಡಲೇ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗಾಗಿ ಹೇಳುವ ಕೃಪೆಯಾಗಬೇಕು ಎಂದು ಕೈಮುಗಿದು ವಿನೀತಳಾಗಿ ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು ಮುಗುಳ್ನಗೆಯನ್ನು ಸೂಸುತ್ತಾ ಪ್ರಸನ್ನಚಿತ್ತನಾಗಿ, ಪ್ರಿಯೆ ಪಾರ್ವತಿ, ನೀನು ನನ್ನ ಮುದ್ದು ಮಡದಿ, ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳದಿರುವೆನಾ? ಬಾ ಎಂದು ಹತ್ತಿರ ಕರೆದು ಮೈದಡವಿ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳತೊಡಗಿದನು. ಪ್ರಾಣಪ್ರಿಯೆ ಪಾರ್ವತಿ, ಅತ್ಯಂತ ಗೌಪ್ಯವಾದುದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕ ಒಂದು ಶ್ರೇಷ್ಠವಾದ ಉತ್ತಮ ವ್ರತವನ್ನು ಹೇಳುವೆನು. ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಕಾರಣ ಒಮ್ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ. ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರಮನು, ಗ್ರಹಗಳಲ್ಲಿ ಸೂರ್ಯನು, ನದಿಗಳಲ್ಲಿ ಗಂಗೆಯು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವು ಮತ್ತು ಸ್ವಾರಸ್ಯಪೂರ್ಣವಾಗಿಯೂ ಇದೆ. ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವ್ರತವನ್ನು ಕಂಡಿರುವಂತೆ ಹೇಳುವೆ. ನಾನು ಹೇಳುವ ವ್ರತಕ್ಕೆ ಷೋಡಶಿ ಎಂದು ವಾಸರ ವ್ರತ ಅಥವಾ 16 ಸೋಮವಾರಗಳ ವ್ರತ ಎಂದು ಹೆಸರು. ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೆಂದು ಹೇಳಲಿ? ಭಕ್ತಿಪೂರ್ವಕವಾಗಿ ಏಕಾಗ್ರ ಮನದಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ಮನೋಬಯಕೆಗಳು ಶೀಘ್ರದಲ್ಲಿಯೇ ಕೈಗೂಡುವು. ದರಿದ್ರನು ಧನವಂತನಾಗುವನು, ಕನ್ಯೆಯರು ಬಯಸಿದ ಪತಿಯನ್ನು ಪಡೆಯುವರು, ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲರು. ಬಂಜೆಯರು ಸುಪುತ್ರವತಿರಾಗುವರು, ರೋಗಿಗಳು ದೃಢಕಾಯರಾಗುವರು, ಒದಗಬಹುದಾದ ಸಂಕಟಗಳು ದೂರವಾಗುವು, ಅಗಲಿದವರು ಕೂಡುವರು. ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ದೊರಕುವುದು. ವ್ರತಭಂಗ ಮಾಡುವವರು ವ್ರತವನ್ನು ಹೀಯಾಳಿಸುವರು, ಹಲವು ವಿಧದ ಮಹಾ ಸಂಕಟಗಳಿಗೆ ಒಳಗಾಗುವರು.
ಪಾರ್ವತಿಯು, ದೇವ, ಈ ವ್ರತವನ್ನು ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆ ಮತ್ತು ಬೇಗ ತಿಳಿಸಲು ಪ್ರಾರ್ಥಿಸುವೆ. ಶಂಕರ, ಶಿವೆ ಶಂಕರಿ, ಈ ವ್ರತವನ್ನು ಬೇಕಾದಾಗ ಇಷ್ಟಾರ್ಥವನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು. ಕಾಲನಿಯಮವೇನೂ ಇಲ್ಲ. ಅಂದರೆ ಚತುರ್ಮಾಸವೆಂದೆನಿಸುವ 4 ತಿಂಗಳುಗಳಲ್ಲಿ, ಅಂದರೆ ಆಷಾಢ ಶುದ್ಧ ಪೌರ್ಣಮಿಯಿಂದ ಕಾರ್ತಿಕ ಶುದ್ಧ ಪೌರ್ಣಮಿಯವರೆಗೂ 4 ತಿಂಗಳಲ್ಲಿ ಬರುವ 16 ಸೋಮವಾರಗಳ ಈ ವ್ರತವನ್ನು ಮಾಡಬಹುದು. ಸೋಮವಾರ ದಿನ ಉಪವಾಸ ಇರಬೇಕು. ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಿಕೊಂಡಿರಬೇಕು. ಮತ್ತೆ ಸಂಜೆಯಾಗುತ್ತಲೇ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನು ಮಾಡಿಕೊಳ್ಳಬೇಕು. ಅನುಕೂಲವಿರುವವರು ಬೆಳ್ಳಿ, ಹಿತ್ತಾಳೆಯ ಲಿಂಗಗಳನ್ನು ಉಪಯೋಗಿಸಬಹುದು. ಬಿಲ್ವಪತ್ರೆ, ಪುಷ್ಪ, ಧೂಪ, ದೀಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪಂಚಾಮೃತ ಅಭಿಷೇಕ ಮಾಡಬೇಕು. ಕರ್ಪೂರದ ತುಪ್ಪದಾರತಿ ಮಾಡಬೇಕು. ನೈವೇದ್ಯಕ್ಕಾಗಿ ಅರ್ಧ ಸೇರು ಗೋಧಿಯ ಹಿಟ್ಟು ಹುರಿದಿದ್ದು ಅದಕ್ಕೆ ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಿದ ಗುಳ್ಳುಪ್ಪಡಿಯನ್ನು ಉಪಯೋಗಿಸಬೇಕು. ಎಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯ ಮಾಡಬೇಕು. ಅನಂತರ ಅದರಲ್ಲಿ 3 ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಡಬೇಕು. ಇನ್ನೊಂದನ್ನು ಆಕಳಿಗೆ ಕೊಡಬೇಕು. 3ನೇ ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು. ಅಂದು ಉಪ್ಪನ್ನು ಮುಟ್ಟಕೂಡದು. ಇದೇ ವಿಧವಾಗಿ ಪರಮ ಭಕ್ತಿಯಿಂದಲೂ ನಿಶ್ಚಲ ಮನದಿಂದಲೂ 16 ಸೋಮವಾರಗಳನ್ನು ಪಾಲಿಸಬೇಕು. 17ನೇ ಸೋಮವಾರ ವಾಡಿಕೆಯಂತೆ ಶಿವಲಿಂಗವನ್ನು ಪೂಜಿಸಬೇಕು. ಅಂದು 5 ಸೇರು ಗೋಧಿ ಹಿಟ್ಟಿಗೆ ತಕ್ಕಷ್ಟು ಬೆಲ್ಲ, ತುಪ್ಪವನ್ನು ಸೇರಿಸಿ ಎಂದಿನಂತೆ ಎಲ್ಲವನ್ನೂ ಲಿಂಗಕ್ಕೆ ನಿವೇದಿಸಬೇಕು. ಬಳಿಕ 3 ಭಾಗ ಮಾಡಿ ಈ ಮೊದಲು ಹೇಳಿರುವಂತೆ ವಿನಿಯೋಗಿಸಬೇಕು. ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಇಲ್ಲವೇ ಪವಿತ್ರ ಜಲದಲ್ಲಿ ಹಾಕಬೇಕು. ಇದೇ ಈ ವ್ರತದ ವಿಧಾನವು. ಅಂದು ಅಡಿಗೆಯನ್ನು ಲಿಂಗಕ್ಕೆ ನಿವೇದಿಸಿ ತಾವು ಉಣ್ಣಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆಯನ್ನು ಕೊಡಬೇಕು. ಆಗ ಪಾರ್ವತಿಯು, ಶಂಭೋ, ಈ ವ್ರತಕಾಲ ಮತ್ತು ವಿಧಾನಗಳು ತಿಳಿದವು. ಇನ್ನು ಈ ವ್ರತವನ್ನು ಯಾರ್ಯಾರು ಮಾಡಿದರೆ ಯಾವ್ಯಾವ ಫಲಗಳನ್ನು ಪಡೆಯುವರು ಎಂಬುದನ್ನು ಹೇಳುವುದಾಗಬೇಕು. ಸೂತರು, ಋಷಿಗಳಿರ, ಪಾರ್ವತಿಯ ಈ ಪ್ರಶ್ನೆಯನ್ನು ಕೇಳಿದಾಗ ಶಂಭುವು ನಸುನಕ್ಕು ಮುಂದಿನ ಕಥೆಗಳನ್ನು ಹೇಳತೊಡಗಿದನು. ಕೇಳಿದ್ರಲ್ಲ 16 ಸೋಮವಾರ ವ್ರತಕತೆ. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.